ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 36ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 36. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅನುವಾದ: ಒಂದು ವೇಳೆ ನೀನು ಬೇರೆಲ್ಲ ಪಾಪಗಳಿಗಿಂತಲೂ ಹೆಚ್ಚು ಪಾಪಗಳನ್ನು ಮಾಡಿರುವೆಯಾದರೂ ಸಹ ನೀನು ಜ್ಞಾನರೂಪಿ ದೋಣಿಯ ಮೂಲಕ ನಿಸ್ಸಂದೇಹವಾಗಿ ಸಂಪೂರ್ಣವಾದ ಪಾಪ ಸಮುದ್ರದಿಂದ ಸುಲಭವಾಗಿ ಪಾರಾಗಿ ಬಿಡುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಭಗವಂತ ಇಲ್ಲಿವರೆಗೂ ಗುರು ಜನರಿಂದ ತತ್ವಜ್ಞಾನವನ್ನ ಕಲಿಯುವಂತಹ ವಿಧಾನವನ್ನ ಹೇಳ್ಕೊಟ್ಟ, ವಿಧಿಯನ್ನ ಹೇಳ್ಕೊಟ್ಟ, ಮತ್ತು ಅದರ ಫಲವನ್ನು ಕೂಡ ಹೇಳ್ದ. ಈ ರೀತಿ ಮಾಡಿದ್ರೆ ಏನಾಗತ್ತೆ ಅಂತನೂ ಕೂಡ ಹೇಳ್ದ. ಗುರು ಹಿರಿಯರ ಹತ್ರ ಹೋಗ್ಬಿಟ್ಟು ನೀನು ಅವರಿಗೆ ದೀರ್ಘದಂಡ ಪ್ರಣಾಮವನ್ನ ಮಾಡಿ ಯಾವುದೇ ಒಂದು ಮನಸ್ಸಲ್ಲಿ ಕೆಟ್ಟ ಒಂದು ಆಲೋಚನೆಯನ್ನ ಇಟ್ಕೊಳ್ಳದೆ ಅವರಿಗೆ ಪರಿಪ್ರಶ್ನೆಯನ್ನ ಮಾಡಿ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ನೀನು ಪ್ರಶ್ನೆಗಳನ್ನ ಕೇಳಬೇಕು, ಅವರಿಂದ ತಿಳ್ಕೋಬೇಕು. ಈ ರೀತಿಯ ತತ್ವಜ್ಞಾನವನ್ನ ತಿಳ್ಕೊಂಡ್ಮೇಲೆ ನಿನಗೇನಾಗುತ್ತೆ, ಮೋಹ ಎಲ್ಲ ನಾಶ ಆಗುತ್ತೆ, ಮತ್ತೆ ಶೋಕ ಕೂಡ ನಿನಗೆ ಬರೋದಿಲ್ಲ. ಈ ರೀತಿ ಎಲ್ಲ ಹೇಳಿದ ಮೇಲೆ, ಅಂದ್ರೆ ಆ ಒಂದು ತತ್ವಜ್ಞಾನವನ್ನ ತಿಳ್ಕೊಳ್ಳುವಂತಹ ಒಂದು ರೀತಿಯನ್ನ ಹೇಳಿ ಆಮೇಲೆ ಅದರ ಫಲವನ್ನು ಹೇಳ್ದ. ಈಗ ಅದರ ಮಹಾತ್ಮ್ಯವನ್ನ ಹೇಳ್ತಾ ಇದ್ದಾನೆ. ಅದರ ಮಹಾತ್ಮ್ಯ ಏನು ಅಂತಂದ್ರೆ, ಒಂದು ವೇಳೆ ನೀನು ಬೇಕಾದಷ್ಟು ಜನ ಪಾಪಿಗಳಿರ್ತಾರಲ್ಲ, ಆ ಎಲ್ಲ ಪಾಪಿಗಳಿಗಿಂತನೂ ಹೆಚ್ಚು ಪಾಪವನ್ನ ಮಾಡಿದ್ರೂ ಕೂಡ, ಅಂದ್ರೆ ಇಲ್ಲಿ ನೀನೇನಾದ್ರೂ ಒಂದು ವೇಳೆ ಮಹಾಪಾಪಿ ಅಂತ ಅನ್ಕೊಂಡ್ರೂ ಕೂಡ ನೀನು ಈ ಜ್ಞಾನ ರೂಪಿ ದೋಣಿಯ ಮೂಲಕ, ನೋಡಿ ಜ್ಞಾನ ಅನ್ನೋದನ್ನ ದೋಣಿಗೆ ಹೋಲಿಸಿದರೆ, ಆ ಪಾಪವನ್ನ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಸೊ ಈ ಜ್ಞಾನವನ್ನ ತಿಳ್ಕೊಂಡಾಗ ಏನಾಗಿರುತ್ತೆ, ಆ ಪಾಪ ಅನ್ನುವಂಥ ಸಮುದ್ರದಿಂದಾನೇ ನೀನು ಸುಲಭವಾಗಿ ಪಾರಾಗಬಹುದು ಅಂತ ಹೇಳಿರೋದು. ಈಗ ನಾವು ಬೇಕಾದಷ್ಟು ಪಾಪಗಳನ್ನ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ಲದೆ ಮಾಡ್ತೀವಿ, ನಮಗೆ ಪಾಪ ಅಂತಾನೆ ಅನ್ಸೋದಿಲ್ಲ, ಕೆಲವೊಂದು ಮಾತ್ರ. ಆ ರೀತಿಯೆಲ್ಲ ಆಗಿರುತ್ತಲ್ವಾ. ಎಂಥ ಪಾಪಗಳಾದರೂ ಕೂಡ ಜ್ಞಾನವನ್ನ ತಿಳ್ಕೊಂಡಾಗ ಅದರಿಂದ ಪಾಪಗಳೆಲ್ಲ ದೂರ ಆಗುತ್ತೆ. ಈಗ ನಾವೇನ್ ಮಾಡ್ತಾ ಇದ್ದೀವಿ ಹೇಳಿ, ಜ್ಞಾನವನ್ನ ತಿಳ್ಕೊಳ್ತಾ ಇದ್ದೀವಿ, ಅದಕ್ಕೆ ನಮ್ಮ ಪಾಪ ಒಂದೊಂದಾಗಿ ದೂರ ಆಗ್ತಾ ಇರುತ್ತೆ. ಅದಕ್ಕೆ ನಮಗೆ ಮನಸ್ಸು ಹಗುರ ಅಂತ ಅನಿಸ್ತಾ ಇರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ನಿಜವಾಗ್ಲೂ ಮನಸ್ಸಿನಿಂದ ಅದನ್ನ ಶ್ರದ್ಧೆ ಇಟ್ಟು ಗಮನವಿಟ್ಟು ಕೇಳಿದಾಗ, ಅದನ್ನ ನಮ್ಮ ಜೀವನದಲ್ಲೂ ಕೂಡ ಸ್ವಲ್ಪ ಅಳವಡಿಸ್ಕೊಳ್ತಾ ಬಂದಾಗ ನಮಗೆ ಮೊದಲಿದ್ದ ಹಾಗೆ ನಮಗೆ ತಲೆ ಬಿಸಿ, ತಲೆ ಭಾರ, ಮತ್ತು ಯಾವುದ್ಯಾವುದೋ ಚಿಂತನೆಗಳು ಅದೆಲ್ಲ ಕಾಡೋದಿಲ್ಲ. ಮತ್ತು ನಮ್ಮ ಹೃದಯ ಎಲ್ಲ ಹಗುರ, ಮನಸ್ಸು ಹಗುರ ಆಗಿರೋ ಥರ ನಮಗೆ ಅನುಭವಕ್ಕೆ ಬರುತ್ತೆ. ಆ ರೀತಿಯೆಲ್ಲ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಕೇಳ್ತಾ ಇದ್ದೀವಿ ಅಂತ. ಇಲ್ಲ ಮೊದಲಿನ ಹಾಗೆ ಇದೆ ಅಂತಂದರೆ ನಾವು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಆಯಿತಾ? ಈಗ ಪ್ರಶ್ನೆಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಶ್ಲೋಕದಲ್ಲಿ ಚೇತ್ ಮತ್ತೆ ಅಪಿ ಈ ಪದಗಳ ಪ್ರಯೋಗವನ್ನ ಯಾಕೆ ಮಾಡಿದ್ದಾರೆ ಅಂತ. ಚೇತ್ ಅಂತಂದ್ರೆ ಒಂದು ವೇಳೆ ನೀನು ಅಂತ ಹೇಳಿದಾರಲ್ಲ ಅದು, ಅಪಿ ಅಂತಂದ್ರೆ ಕೂಡ, ಅಂದ್ರೆ ನೀನು ಕೂಡ ಅಂತ ಹೇಳಿದಾನೆ. ನೀನು ಕೂಡ ಪಾಪಿ ಆಗಿದ್ರೆ ಅಂತ ಹೇಳಿದಾನಲ್ಲ, ಅದನ್ನ ಯಾಕೆ ಇಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈ ಪದಗಳ ಪ್ರಯೋಗವನ್ನ ಮಾಡಿ ಭಗವಂತ ಅರ್ಜುನನಿಗೆ ನೀನು ವಾಸ್ತವವಾಗಿ ಪಾಪಿ ಆಗಿಲ್ಲ, ನೀನು ದೈವಿ ಸಂಪತ್ತಿನ ಲಕ್ಷಣಗಳಿಂದ ಕೂಡಿರುವಂಥವನು. ಅಂದ್ರೆ ಏನು, ದೇವತೆಗಳಿಗೆ ಎಲ್ಲ ಸತ್ವ ಗುಣಗಳಿರುತ್ತೆ, ಮತ್ತೆ ಅವರಿಗೆ ದೈವಿ ಗುಣಗಳಿರುತ್ತೆ. ಅದಕ್ಕೆ ನೀನು ದೇವತೆಗಳಿಗಿರುವಂತಹ ಗುಣಲಕ್ಷಣಗಳಿಂದ ಕೂಡಿದೀಯಾ ಅಂತ ಹೇಳಿದಾನೆ. ಈ ಒಂದು ವಿಷಯವನ್ನ ಎಲ್ಲಿ ಹೇಳಿದಾನೆ, 16ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು, ದೈವಿ ಸಂಪದ್ ವಿಮೋಕ್ಷಾಯ ಅನ್ನುವಂಥ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಹೇಳಿದಾನೆ, ಏನು ಹೇಳಿದಾನೆ, ದೈವಿ ಸಂಪತ್ತು ಅನ್ನೋದು ಮುಕ್ತಿಗೋಸ್ಕರ, ಮತ್ತೆ ಅಸುರಿ ಸಂಪತ್ತು ಅನ್ನೋದು ಬಂಧನಕ್ಕೋಸ್ಕರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅರ್ಜುನ ನೀನು ಶೋಕ ಪಡಬೇಡ, ಯಾಕೆಂದ್ರೆ ನೀನು ದೈವಿ ಸಂಪತ್ತನ್ನ ಪಡ್ಕೊಂಡೇ ನೀನು ಹುಟ್ಟಿದೀಯಾ ಅಂತ ಅಂದ್ಬಿಟ್ಟು ಭಗವಂತ ಅಲ್ಲಿ ಹೇಳ್ತಾನೆ. ಸೊ ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾನೆ, ನನ್ನ ಪ್ರಿಯ ಭಕ್ತನೂ ಮತ್ತೆ ಸಖನೂ ಕೂಡ ಆಗಿದೆಯಾ. ಬರೀ ನಿನ್ನ ಹತ್ರ ದೈವಿ ಸಂಪತ್ತಿರೋದು ಅಷ್ಟೇ ಅಲ್ಲ,
ನನ್ನ ಪ್ರಿಯ ಭಕ್ತ, ಬರೀ ಭಕ್ತ ಅಲ್ಲ, ನನ್ನ ಪ್ರೀತಿ ಪಾತ್ರನಾದ ಭಕ್ತ ಮತ್ತು ಸಖ, ಭಗವಂತನ ಸಖ ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ವೇ ಅಲ್ಲ ಅಲ್ವಾ. ಈ ಒಂದು ವಿಷಯದ ಬಗ್ಗೆ 4ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಸ ಏವಾಯಂ ಮಯಾ ತೇದ್ಯ ಅಂತ ಒಂದು ಶ್ಲೋಕ ಇದೆಯಲ್ಲ, ಅದರಲ್ಲಿ ಭಗವಂತ ಹೇಳ್ತಾನೆ, ನೀನು ನನ್ನ ಭಕ್ತನೂ ಪ್ರಿಯ ಸಖನೂ ಆಗಿದೆಯಾ, ಅದಕ್ಕೋಸ್ಕರನೇ ಅದೇ ಪುರಾತನವಾದ ಯೋಗವನ್ನು ನಾನು ಇವತ್ತು ನಿನಗೆ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ಬಹಳ ಉತ್ತಮವಾದಂತಹ ರಹಸ್ಯ, ಅದಕ್ಕೋಸ್ಕರ ಗುಪ್ತವಾಗಿಡೋದಕ್ಕೆ ಯೋಗ್ಯವಾದಂಥ ವಿಷಯ ಕೂಡ ಇದು. ನೀನು ನನಗೆ ಪ್ರಿಯ ಭಕ್ತ ಸಖ ಆಗಿರೋದ್ರಿಂದ ನಿನಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲೂ ಕೂಡ ಈ ವಿಷಯವನ್ನ ಹೇಳಿದ್ದಾನೆ. ಈಗ ಭಗವಂತನಿಗೆ ಪ್ರೀತಿ ಪಾತ್ರನಾಗಬೇಕು ಅಂತಂದ್ರೆ ಅವನಲ್ಲಿ ಪಾಪ ಇದ್ರೆ ಎಲ್ಲಿಂದ ಪ್ರೀತಿ ಪಾತ್ರನಾಗಿರೋದಕ್ಕೆ ಸಾಧ್ಯ? ಅವನು ಪುಣ್ಯವಂತನೇ ಆಗಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಆ ವಿಷಯವನ್ನ. ಅಂದ್ರೆ ನಿನ್ನಲ್ಲಿ ದೈವಿ ಸಂಪತ್ತಿದೆ, ನೀನು ನನ್ನ ಪ್ರೀತಿಯ ಭಕ್ತ ಮತ್ತೆ ಸಖ ಆಗಿದೆಯಾ, ನಿನ್ನೊಳಗಡೆ ಪಾಪಗಳು ಉಳಿಯೋದಕ್ಕೆ ಹೇಗೆ ತಾನೇ ಸಾಧ್ಯ? ಆದರೂ ಕೂಡ ಈ ಜ್ಞಾನದ ಪ್ರಭಾವ ಮತ್ತೆ ಮಹಾತ್ಮ್ಯ ಅನ್ನೋದು ಎಷ್ಟಿದೆ ಅಂತಂದ್ರೆ, ನೀನು ಅತಿ ಹೆಚ್ಚು ಪಾಪಕರ್ಮಿ ಆದರೂ ಕೂಡ ನೀನು ಈ ಜ್ಞಾನವನ್ನ ಪಡ್ಕೊಂಡಾಗ ಅದು ಈ ಜ್ಞಾನರೂಪಿ ಹಡಗಿನ ಮೂಲಕ ನೀನು ಆ ಸಮುದ್ರಕ್ಕೆ ಸಮಾನವಾಗಿರುವಂತಹ ವಿಸ್ತಾರವಾಗಿರುವಂತಹ ಪಾಪಗಳನ್ನು ಕೂಡ ಯಾವುದೇ ಆಯಾಸನೆ ಇಲ್ಲದೆ ನೀನು ದಾಟಬಹುದು. ದೊಡ್ಡ ದೊಡ್ಡ ಪಾಪಗಳು ಕೂಡ ನಿನ್ನನ್ನು ತಡೆದಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾನೆ. ಇಲ್ಲಿ ನೀನು ಮಹಾಪಾಪಿ ಆಗಿದ್ರೂ ಕೂಡ ಅಂತಂದ್ರೆ ಅರ್ಥ ಇಲ್ಲಿ ಅರ್ಜುನ ಪಾಪಿ ಅಂತಲ್ಲ, ಅಕಸ್ಮಾತು ಪಾಪಗಳಿಂದ ಕೂಡಿರೋನಾಗಿದ್ರೂ ಕೂಡ ಈ ಜ್ಞಾನವನ್ನ ಪಡ್ಕೊಂಡಾಗ, ಅಂದ್ರೆ ಇಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದಿದು ಆಯ್ತಾ. ನಾವು ಪಾಪಗಳನ್ನ ಮಾಡಿರ್ತೀವಿ, ಪಾಪಿಗಳಾಗಿದ್ದೀವಿ. ನಾವು ಯಾವಾಗ ನಾವು ಜ್ಞಾನವನ್ನ ಪಡ್ಕೊಳ್ತಾ ಇದೀವೋ ಸುಲಭವಾಗಿ ನಾವು ಈ ಪಾಪದ ಸಾಗರವನ್ನ ದಾಟ್ಕೊಂಡು ಹೋಗ್ಬೋದು. ಅಂದ್ರೆ ನಮ್ಮಲ್ಲಿ ಪಾಪಗಳೆಲ್ಲ ಹೊರಟು ಹೋಗುತ್ತೆ ಅಂತ ಅರ್ಥ. ಸೊ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಭಗವಂತ ಸ್ವಯಂ ಇಲ್ಲಿ ಹೇಳಿದಾನೆ. ಅಷ್ಟು ಹೇಳಿದ್ರೂ ಕೂಡ ನಾವು ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬರೀ ತೋರಿಕೆಯ ಭಕ್ತಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ತೋರಿಕೆ ಭಕ್ತಿ ಯಾವತ್ತೂ ನಮ್ಮನ್ನು ಈ ಒಂದು ಭವದಿಂದ ದಾಟೋದಕ್ಕೆ ಸಹಾಯ ಮಾಡೋದಿಲ್ಲ ಆಯಿತಾ. ಅದರಲ್ಲಿ ಕಂಪ್ಲೀಟಾಗಿ ಶುದ್ಧವಾದಂಥ ಭಕ್ತಿ ಇರಬೇಕು. ಆ ಭಕ್ತಿ ಬರಬೇಕು ಅಂತಲೇ ಜ್ಞಾನವನ್ನು ತಿಳ್ಕೊಳ್ಬೇಕು ಆಯಿತಾ. ಇದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಆಗ ಮಾತ್ರ ನಾವು ಬಂಧನದಿಂದ ಮುಕ್ತರಾಗೋದಕ್ಕೆ ಸಾಧ್ಯ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.